ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾಂಕಾ ಶ್ರೀಗುರು. ಮಾಡಿದ ತಪ್ಪಿಗೆ 50,000 ಹಾಗೂ ಅಂಗನವಾಡಿ ಸಹಾಯಕಿ ಹುದ್ದೆ ನೇಮಕಕ್ಕೆ 1.5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಅಂಗನವಾಡಿ ಕಾರ್ಯಕರ್ತೆ ಪೂಜಾ ಮೂಲಕ ಸಿಡಿಪಿಒ ಶ್ರೀನಿವಾಸ್ ಬಾಳ್ವಲ್ ಎಂಬುವರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಭಾಲ್ಕಿ ತಾಲೂಕಿನ ಜೋಳದಪ್ಪ ಅಂಗನವಾಡಿ ಶಿಕ್ಷಕಿ ಆಶಾ ಬೇಗಂ ಆರೋಪ ಮಾಡಿದ್ದಾರೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾಲ್ಕಿ ಸಿಡಿಪಿಒ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿರುವ ವೀರೇಂದ್ರ ಪಾಟೀಲ್ ಎಂಬುವರಿಗೆ 30,000 ಫೋನ್ ಪೇ ಮಾಡಿದ್ದೇನೆ ಎಂದು ಆಶಾ ಬೇಗಂ ತಿಳಿಸಿದರು. ಇನ್ನು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಶಾ ಬೇಗಂ ಹಾಗೂ ಪೂಜಾ ಎಂಬುವರು ಮಾತನಾಡಿದ್ದು ಎನ್ನಲಾದ ವಿಡಿಯೋ ಕೂಡ ಇದೀಗ ಸಖತ್ ವೈರಲ್ ಆಗಿದೆ. ಇನ್ನು ಈ ಕುರಿತು ಆಶಾ ಬೇಗಂ ಮಾತನಾಡಿ, ಜೋಳದಪ್ಪ ಅಂಗನವಾಡಿ ಸಿ ಕೇಂದ್ರದ ಸಹಾಯಕಿ ಹುದ್ದೆಗೆ ಪೂಜಾ ಮಹಾದೇವ್ ಎಂಬುವರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಎಸ್ಸಿ ಜನಸಂಖ್ಯೆ ಹೆಚ್ಚಿರುವ ಬಗ್ಗೆ ಲಿಖಿತ ವರದಿ ಕೊಟ್ಟಿದ್ದೇನೆ. ಎಂಪಿಆರ್ ಬುಕ್ನಲ್ಲಿಯೂ ಕೂಡ ಎಸ್ಸಿ ಜನಸಂಖ್ಯೆ ಹೆಚ್ಚಿರುವ ಬಗ್ಗೆ ಮಾಹಿತಿ ನೀಡಲಾಗ್ತಾ ಬರ್ತಿದೆ. ಆದರೆ ನಾನು ಎಸ್ಟಿ ಜನಸಂಖ್ಯೆ ಹೆಚ್ಚಿದೆ ಎಂದು ವರದಿ ಕೊಟ್ಟಿದ್ದೇನೆ ಅಂತ ನನ್ನ ಮೇಲೆ ಒತ್ತಡ ಹಾಕಿ ಸಿಡಿಪಿಒ ಅವರಿಗೆ ಪತ್ರ ಬರೆಸಿ ನೋಟಿಸ್ ಕೊಡಿಸಿದ್ದಾರೆ. ಅಲ್ಲದೆ ನನ್ನದೇನು ತಪ್ಪಿರದಿದ್ದರೂ ಕೂಡ ನನ್ನ ಮೇಲೆ ವಿನಾಕಾರಣ ಹಲ್ಲೆ ಮಾಡಿದ್ದು, ಕೆಲಸದಿಂದ ತೆಗೆಸುವುದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಕೆ ವೇಳೆ ಪರಿಶಿಷ್ಟ ಪಂಗಡ ಅಂತ ತೋರಿಸಿದ್ದು, ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿ ಅಂತ ನಮೂದಿಸಿರುವುದು ಹಲವು ಅನುಮಾನಗಳಿಗೆ ಕೂಡ ಎಡವು ಮಾಡಿಕೊಟ್ಟಿದೆ. ಇನ್ನು ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲೂ ಕೂಡ ಪರಿಶಿಷ್ಟ ಜಾತಿ ಅಂತ ನಮೂದಿಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನನ್ನ ಬಳಿ ಹೆಲ್ಪರ್ ಪೋಸ್ಟ್ ಖಾಲಿ ಇತ್ತು ಸರ್. ಮಿನಿ ಅಂಗನವಾಡಿ ಇತ್ತು, ಅಂಗನವಾಡಿ ಅಂತ ಮೇಲ್ಜರಿತ್ತು ಅಂದ್ರ ಆ ಪೋಸ್ಟಿನ ಸಲುವಾಗಿ ಮೇಡಮ್ ಏನೋ ಆನ್ಲೈನ್ ಹಾಕೋತ್ನೇನೋ ಫೋನ್ ಹಚ್ಚಾರ ಸರ್. ಅದು ಅವರು ಏನೋ ಕೇಳಿದ್ರು ನಾ ಏನು ಹೇಳಿನಿ ಸರ್, ಎಸ್.ಟಿ ಅಂತ ಏನು ಹೇಳಿದ್ ನನಗೂ ಅಷ್ಟು ಅರ್ಥ ಆಗಿಲ್ಲ. ಮತ್ತೆ ನಾ ವಿಚಾರ ಮಾಡಿ ಮತ್ತೆ ಅವ್ರಿಗೆ ಏನೋ ಕೇಳಾಕತ್ತಾರ ಅಂತೇಳಿ ಮತ್ತೆ ಎಸ್.ಸಿ ಅಂತೇಳಿ ಏನು ಜನಸಂಖ್ಯೆ ಅದ ಅದು ಕರೆಕ್ಟೇ ಕೊಟ್ಟಿನಿ ಸರ್. ಅವರು ಆನ್ಲೈನ್ ಮಾಡೋದಕ್ಕೆ ಹೊತ್ತನೇ ಮಾಡಿಲ್ಲ ಸರ್. ಅದು ಆನ್ಲೈನ್ ಆಗ್ಯದ ಏನು ಮಾಡ್ಲಿಕ್ಕಾಗಲ್ಲ ಅಂತಂದ್ರೆ ಅಬ್ಜೆಕ್ಷನ್ ಹಾಕಿದ್ರು ಹೋಯ್ತದ ಅಂದರು. ಸೆಕೆಂಡ್ ಲಿಸ್ಟ್ ಹಚ್ಚೋದು ಸರ್. ಸೆಕೆಂಡ್ ಲಿಸ್ಟ್ ಹಚ್ಚಿನಾಗ ನಾನು ಅಬ್ಜೆಕ್ಷನ್ ಸಲುವಾಗಿ ನಾ ಪೂಜೆ ಸಿಲಾ ಟೀಚರಿಗೆ ಹೇಳಿನಿ ಸರ್. ಹಿಂಗೆ ಅವರು ನಮ್ಮ ಅಧ್ಯಕ್ಷರ ಸರ್ ಯೂನಿಯನ್ ಅವ್ರಿಗೆ ಕೇಳಿದ್ರು. ಅವ್ರು ಏನಂದ್ರು, ಏನಾಗಲ್ಲ ತಂಗಿ, ಇಡು 2 ಲಕ್ಷ ರೂಪಾಯಿ ಯಾರಿಗೆ ಕೊಟ್ಟರು ಅವ್ರಿಗೆ ಆಯ್ತು ಅಂತಂದ್ರು ಸರ್. ಅಂದ್ರೆ ನಾನು ಅಷ್ಟಕ್ಕೆ ಸುಮ್ಮನೆ ಪರ್ಸೆಂಟೇಜ್ ಮೇಲೆ ಅದೇ ಲೆಕ್ಕ. ಇದು 2 ಲಕ್ಷ ರೂಪಾಯಿ ಹ್ಯಾಂಗೆ ಕೊಡ್ತಾರೆ ಅವರು, ಪರ್ಸೆಂಟೇಜ್ ಏನಿಲ್ಲ, ದುಡ್ಡು ಯಾರು ಕೊಟ್ಟರು ಅವ್ರಿಗೆ ಆಯ್ತು ಅಂತಂದ್ರು ಸರ್. ಅದು ಏನು ಪೂಜಾ ಮಹಾದೇವ್ ಅಂಥೇಳಿ ಅವ್ರ ಲಿಸ್ಟ್ ಹತ್ತಿದೆ ಸರ್. ಅದು ಫೈನಲ್ ಲಿಸ್ಟ್ ಬಂತು. ಫೈನಲ್ ಲಿಸ್ಟ್ ಬಂದಾಗ 1.5 ಲಕ್ಷ ರೂಪಾಯಿ ಅವರು ಸರ್. ಅವರು ಪೂಜಾ ಮಹಾದೇವ್ ಅವ್ರಿಗೆ ಅವ್ರು ಕೊಡ್ಲಿಕ್ಕೆ ಲೇಟ್ ಮಾಡಿದ್ರು. ನನಗೆ 50,000 ಬೇಕಂತೇಳಿ ನನಗೆ ಕೇಳಕತ್ತಾರ ಸರ್. ಅವರು 17ನೇ ತಾರೀಕು ದಿವಸ 9:30 ತನಕ ದುಡ್ಡು ಬೇಕಂತ ನನಗೂ ಅಂದರು. ಅಂದ್ರು ಅವ ಏನು ಮಾಡ್ಯಾನ ಹುಡುಗು 17ನೇ ತಾರೀಕು ದಿವಸ 9:30ರಿಂದ 10 ಗಂಟೆ ಮಾಡ್ಯಾನ. ಆಕೆ ಕಾಲ್ ಮಾಡ್ಯಾನ ಸರ್. 10 ಗಂಟೆಗೆ ನಾ ದುಡ್ಡು ತಂದಿನಿ ಅಕ್ಕ, ಎಲ್ಲಿದ್ರಿ? ಇಲ್ಲ, ಅದು ಎಲ್ಲ ನನಗೆ ಹೇಳಬೇಡ ಅಂತೇಳಿ ನಮ್ಮ 3 ಮಂದಿ ಎಸ್.ಸಿ ಮಂದಿಗೆಲ್ಲ ಎಬ್ಬಿಸ್ಕೊಡ್ತಾರೆ ಸರ್. ಎಸ್.ಸಿ ಮಂದಿಗೆಲ್ಲ ಹೇಳಿ ನನಗೆ ಹೊಡ್ಲಿಕ್ಕೆ ಅಂಜಿಕೆ ಹಾಕ್ಯಾಳ. ನೀನು ಅಟ್ರಾಸಿಟಿ ಕೇಸ್ ಮಾಡ್ತೀನಿ, ನೀನು ಕಾಸ್ಟ್ ವೈಸ್ ಮಾಡಿದ್ವಿ ಅಂತೇಳಿ ನನಗೆ ಅಂಜಿಕೆ ಹಾಕ್ಯಾಳ. ಆ ಬುಕ್ಕಿನಾಗ ಸರ್ 2010ನಾಗ ನಾನು ಜಾಯ್ನ್ ಆಗಿದ್ದೆ. ಅವಾಗಿನ ನನ್ನ MPR ಬುಕ್ಕಿನಾಗ ಎಸ್.ಸಿ ಅಂತ ಇದೆ ಸರ್, ಜನಸಂಖ್ಯೆ ಹೆಚ್ಚು. ಅದನ್ನು ನೋಡಿ ಹಾಕ್ಬೋದಾಗಿತ್ತು, ಅದು ನೋಡಿ ಹಾಕಿಲ್ಲ ಸರ್. ಅವರು ಸಿಡಿಪಿ ಸರ್ ಪೂಜಾ ಸಿಲಕ್ ಹಾಕ್ಸರ್ ಸರ್. ಬರ್ತಿಗೆ ನಾ ಗರ್ಭಿಣಿ ಬಾಣ್ತಿ ರಾಶನ್ ಹಚ್ಲತ್ತೀನಿ. ಅವ್ ಬರೋಣ ನಾನು ನೂಕೆಕ್ಕೆ ನಾನು ಹೊಡೆದಾಳ ಸರ್. ಹೊಡೆದು ನಾನು ಫೋನ್ ಎಲ್ಲ ಕಸ್ಕೊಂಡ, ನನ್ನ ಬಳಿ ಎಲ್ಲ ಹೊಡೆದಿಕ್ಕಾಳ. ಹೊಡೆದಾಕಿ ಹೋದ ಸರ್, ಅಟ್ರಾಸಿಟಿ ಕೇಸ್ ಮಾಡ್ತೀನಿ, ನೀನು ಡ್ಯೂಟಿ ಮೇಲೆ ನಾಳೆ ಬೆಳಗ್ಗೆ 10 ಗಂಟೆ ತನಕ ಡಿಸ್ಮಿಸ್ ಮಾಡ್ತೀವಿ ಅಂತೇಳಿ ಅಂಜಿಕೆ ಹಾಕಿ